ಇನ್ನು ದರ್ಶನ್ ಪವಿತ್ರ ಗೌಡ ಮಧ್ಯೆ ಮತ್ತೆ ಅನುರಾಗ ಸಂಗಮ ಶುರುವಾದಾಗೆ ಕಾಣಿಸ್ತಾ ಇತ್ತು. ಅಷ್ಟೊತ್ತಿಗಾಗಲೇ ವಿಜಯಲಕ್ಷ್ಮಿಯ ಎಂಟ್ರಿ ಆಗಿದೆ. ಇನ್ಸ್ಟಾಗ್ರಾಂನಲ್ಲಿ ವಿಜಯಲಕ್ಷ್ಮಿ ಹಾಕಿರುವ ಆ ಒಂದು ಪೋಸ್ಟ್ ಎಲ್ಲದಕ್ಕೂ ಎಲ್ಲವನ್ನ ಹೇಳ್ತಾ ಇದೆ. ಅದರ ರಿಪೋರ್ಟ್ ಇಲ್ಲಿದೆ. ಇನ್ಸ್ಟಾಗ್ರಾಂನಲ್ಲಿ ಗೌಡ್ತಿಯ ಮೌನದ ಉತ್ತರ. ನಗುತ್ತಿದ್ದಾಳೆ ಸುಬ್ಬಿ, ಸಿಕ್ತಾ ಸುಲ್ತಾನನ ಪ್ರೀತಿ. ಪವಿತ್ರ ಗೌಡ ಹಾಗೂ ದರ್ಶನ್ ಜೈಲಿಂದ ಹೊರಬಂದು 6-7 ತಿಂಗಳಾದ್ರೂ ಒಬ್ಬರನ್ನೊಬ್ಬರು ಭೇಟಿಯಾಗಿರಲಿಲ್ಲ. ಎದುರು ಬದುರು ಬಂದರೂ ಕಣ್ಣೆತ್ತಿ ನೋಡಿರಲಿಲ್ಲ. ಮೌನದಲ್ಲೇ ಮಾತಾಡ್ತಿದ್ದವರು ಕೊನೆಗೂ ಕೈ ಹಿಡಿದು ಹೆಜ್ಜೆ ಹಾಕಿದ್ದಾರೆ. ಇದೆಲ್ಲ ಆಗಿ 3 ದಿನ ಆಗ್ತಿದ್ದಂತೆ ಪವಿತ್ರ ಗೌಡ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕಿದ್ದಾರೆ. ಎಲ್ಲವನ್ನ ಕಳೆದುಕೊಂಡ ಹಾಗೆ ನಟಿಸಿ ನೋಡು, ನಿನ್ನವರು ಯಾರು ಅನ್ನೋದು ತಿಳಿಯುತ್ತೆ. ತಾಳ್ಮೆ ಈಸ್ ಮೋರ್ ಇಂಪಾರ್ಟೆಂಟ್. ಎಲ್ಲ ಪ್ರಶ್ನೆಗಳಿಗೂ ಮೌನವೇ ಉತ್ತರ, ಎಲ್ಲ ಪರಿಸ್ಥಿತಿಗೂ ನಗುವೇ ಉತ್ತರ ಅಂತ ಪೋಸ್ಟ್ ಹಾಕೊಂಡಿದ್ದಾರೆ. ಅಂದ್ರೆ ಇಷ್ಟು ದಿನ ಮೌನವಾಗಿದ್ದದ್ದು ಇದೇ ಕಾರಣಕ್ಕ. ಈಗ ಗೌಡ್ತಿಯ ಮೌನಕ್ಕೆ ಉತ್ತರ ಸಿಕ್ಕಿದ್ಯಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಸೂರ್ಯ ಚಂದ್ರ ನಮ್ಮ ಸ್ಟಾರ್. ಪವಿತ್ರಾಗೆ ವಿಜಯಲಕ್ಷ್ಮಿ ಸೂಕ್ಷ್ಮ ಸಂದೇಶ. ಪವಿತ್ರ ಗೌಡ ಹೀಗೆಲ್ಲ ಕನಸು ಕಾಣ್ತಿರೋವಾಗಲೇ ವಿಜಯಲಕ್ಷ್ಮಿ ಹೊಸತೊಂದು ಪೋಸ್ಟ್ ಹಾಕಿದ್ದಾರೆ. ಎತ್ತಿನ ಗಾಡಿ ಓಡಿಸಿಕೊಂಡು ದರ್ಶನ್ ಹೋಗ್ತಿದ್ದಾನೆ. ಆ ವಿಡಿಯೋದಲ್ಲಿ ಸೂರ್ಯ ಚಂದ್ರನನ್ನು ಸೆರೆ ಹಿಡಿಯಲಾಗಿದೆ. ಆ ವಿಡಿಯೋ ಮೇಲೆ ವಿಜಯಲಕ್ಷ್ಮಿ ಸೂರ್ಯ ಚಂದ್ರ ನಮ್ಮ ಸ್ಟಾರ್ ಅಂತ ಬರೆದುಕೊಂಡಿದ್ದಾರೆ. ಸೊ ದರ್ಶನ್ ಏನಿದ್ರೂ ವಿಜಯಲಕ್ಷ್ಮಿಗಷ್ಟೇ. ಸೂರ್ಯ ಚಂದ್ರ ಸ್ಟಾರ್ ಎಲ್ಲ ಅನ್ನೋದೇ ಈ ಸಂದೇಶ. ಹಾಗೆ ಹಗಲಿರುಳು ದರ್ಶನ್ ನನ್ನವನೇ ಎಂಬ ಸಂದೇಶವೂ ಇರಬಹುದೆಂಬುದು ಎಲ್ಲರ ಊಹೆಯಾಗಿದೆ. ದರ್ಶನ್ ಹಾಗೂ ವಿಜಯಲಕ್ಷ್ಮಿಗೆ ಸಮನ್ಸ್ ಸಂಕಷ್ಟ. ಈ ಮಧ್ಯೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿಗೆ ಸಂಕಷ್ಟ ಎದುರಾಗಿದೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಬಾರ್ ಹೆಡೆಡ್ ಗೂಸ್ ಬಾತುಕೋಳಿಗಳನ್ನ ಸಾಕಿದ್ದ ಸಂಬಂಧ ದರ್ಶನ್, ವಿಜಯಲಕ್ಷ್ಮಿ ಹಾಗೂ ನಾಗರಾಜ್ ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ದೂರು ದಾಖಲಾಗಿತ್ತು. ಇದೇ ಕೇಸ್ನಲ್ಲಿ ಈಗ ನ್ಯಾಯಾಲಯ ಸಮನ್ಸ್ ನೀಡಿದ್ದು ಜುಲೈ 4ರಂದು ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.